ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವರ್ಷಾ 2K2. ಸೊ ಇವತ್ತು ನಾನು ತುಂಬ ದಿನ ಆದಮೇಲೆ ಊರಿಗೆ ಬಂದಿದ್ದೀನಿ. ಸೊ ಹಾಗೆ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಲಾಸ್ಟ್ ವ್ಲಾಗಲ್ಲಿ ಅಬ್ಸರ್ವ್ ಮಾಡಿದೆ, ತುಂಬ ಸರಿ ಸೋ ಅಂತ ಅಂದ್ಬಿಟ್ಟಿದ್ದೀನಿ ಚಾಮುಂಡಿ ಬೆಟ್ಟದ ವ್ಲಾಗಲ್ಲಿ. ಸೊ ಇವತ್ತು ಅದನ್ನು ಸ್ಟಾಪ್ ಮಾಡೋಣ. ಸೊ ಅಕಸ್ಮಾತ್ ಏನಾದರೂ ತುಂಬ ಸೋ ಅಂತ ಬಂದರೆ ಲೈಕ್ ಯು ಕೌಂಟ್ ಆ್ಯಂಡ್ ಕಾಮೆಂಟ್ ಇಟ್. ಓಕೆ, ಸೊ again fine, okay, will not do it. So here I come. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಅಂತೇನು ತುಂಬ ದೊಡ್ಡ ವ್ಲಾಗ್ ಅಲ್ಲ, ತುಂಬ ಚಿಕ್ಕ ವ್ಲಾಗೆ. ಸೊ ತುಂಬ ದಿನ ಆದಮೇಲೆ ನಾನು ಊರಿಗೆ ಬಂದಿದ್ದೀನಿ. ಸೊ ನಮ್ಮ ಊರಿಗೆ ಬಂದಿದ್ದೀನಿ. ಸೊ ಇಟ್ಸ್ ಫೈನ್, ಮಿಸ್ಟೇಕ್ಸ್ ಹ್ಯಾಪನ್, ಫೈನ್. ತುಂಬ ದಿನ ಆದಮೇಲೆ ಊರಿಗೆ ಬಂದಿದ್ದೀನಿ. ಇವತ್ತು ಒಂದು ಸುಮ್ಮನೆ ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವ್ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ, ಏನಿಲ್ಲ, ಇದು ಒಂದು ಅಡಿಕೆ ಮತ್ತು ತೆಂಗು ಹಾಕಿರೋದಷ್ಟೇ. ವಾಟರ್ ವಾಲ್ನ ಆನ್ ಮಾಡ್ತಾರೆ, ಸ್ಪ್ರಿಂಕ್ಲರ್ ಸಿಸ್ಟಮ್, ವಾಟರ್ ಬರುತ್ತೆ, ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ. ನಮ್ಮ ಅಪ್ಪ ಬರ್ತಾಯಿದ್ರು. ಸೊ ಇವತ್ತು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಬಂದೆ. ಇಟ್ಸ್ ಗುಡ್. ಇವತ್ತು ತುಂಬ ಮಳೆ ಇಲ್ಲ, ಇವತ್ತು ಬೆಳಿಗ್ಗೆಯಿಂದ ತುಂಬ ಚೆನ್ನಾಗಿದೆ ವೆದರ್. ಸೊ ಇಟ್ಸ್ ಹ್ಯಾಪನಿಂಗ್, ನೋಡೋಣ. ಸೊ ನಮ್ಮ ಅಪ್ಪ ಅಮ್ಮ ಯಾವ ಸೊಪ್ಪದು, ಯಾವುದೋ ಒಂದು ಸೊಪ್ಪನ್ನ ತರಕ್ಕೆ ಹೋಗಿದ್ದಾರೆ. ಇಲ್ಲೇ ಎಲ್ಲ ಇರುತ್ತಲ್ಲ, ಒಂದಲ್ಗೆ ಸೊಪ್ಪಲ್ಲ ಅದು, ಏನು ಆ ಸೊಪ್ಪು ಹೆಸರೇ ಮರ್ತೋಯ್ತು ನನಗೆ. ಯಾವ ಸೊಪ್ಪದು? 2000 years later ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಆಲ್ಮೋಸ್ಟ್ ಈವ್ನಿಂಗ್ ಆಗಿಬಿಡಿದೆ, 5:30, ಬಟ್ ಸ್ಟಿಲ್ ಇನ್ನೂ ಸನ್ಸೆಟ್ ಆಗಿಲ್ಲ. ಸೊ ತುಂಬ ಚೆನ್ನಾಗಿದೆ ಪ್ಲೇಸು, ಒಂಥರ ರಿಫ್ರೆಶ್ಮೆಂಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಬನ್ನಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಸೊ ಇದು ಅಡಿಕೆ ಮತ್ತು ತೆಂಗಿನ ಮರದ್ದು ತೋಟ, 1 ಎಕರ್ಗೆ ಹಾಕಿದ್ದಾರೆ. ಸೊ ಬನ್ನಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಲ್ಲಿ ನಮ್ಮಪ್ಪ ಬರ್ತೀನಿ ಅಂತಂದ್ರೆ ಇವತ್ತು. ಸೊ ಏನೋ ವಾಟರ್ದು ವಾಲ್ ಆನ್ ಮಾಡೋಕ್ಕೆ. ಸೊ ಹಾಗೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಬಂದೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್, ಒಂಥರ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ. ಲೈಕ್ ಒನ್ಸ್ ಇನ್ ಅ ವೈಲ್ ಇಟ್ ಫೀಲ್ಸ್ ಸೋ ಗುಡ್. ಓಕೆ, ನನಗೆ ಆ್ಯಕ್ಚುಲಿ ತುಂಬ ಭಯ ಇಲ್ಲೆಲ್ಲ ಓಡಾಡೋಕ್ಕೆ. ಯಾಕಂದರೆ ಹಾವು ಆ ಥರದ್ದು ಏನಾದರೂ ಇದ್ದರೆ ಅನ್ನೋ ಥರ ಭಯ ನನಗೆ ಇಲ್ಲಿ ಓಡಾಡೋದಕ್ಕೆ. ಬಟ್ ಫೈನ್, ಅಷ್ಟೊಂದೆಲ್ಲ ಏನೂ ಸತ್ಯಗಳಿಲ್ಲ. ಇವಾಗ ರೀಸೆಂಟಾಗಿ ತಾನೇ ಉಳಿಸಿದ್ರು ಒಂದು ಸರಿ. ಸೊ ಅಷ್ಟೊಂದೆಲ್ಲ ಏನೂ ಇಲ್ಲ. ಪ್ರಾಬಬ್ಲಿ ಸ್ವಲ್ಪ ನಾಯ್ಸ್ ಬರ್ತಾ ಇರ್ಬೋದು ನಿಮಗೆ, ಬಿಕಾಸ್ ಇಲ್ಲಿ ಸ್ಪ್ರಿಂಕ್ಲರ್ದು ಸೌಂಡ್ ಅದು. ಬಟ್ ಯಾ, ಇಟ್ ಈಸ್ ಗುಡ್. ಒನ್ಸ್ ಇನ್ ಅ ವೈಲ್ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇದಿನ್ನೂ ಬರಬೇಕು ಅಂತಂದರೆ ಪ್ರಾಬಬ್ಲಿ ಇನ್ನೊಂದು 3-4 ಇಯರ್ಸ್ ಅಂತ ಅಂದ್ಕೊಂಡಿದ್ದೀನಿ, ಮೇ ಬಿ. ಸೊ ಇಟ್ಸ್ ಬಿನ್ ಆಲ್ರೆಡಿ 2 ಇಯರ್ಸ್ ಇದೆಲ್ಲ ಹಾಕಿ. ಸೊ ಇನ್ನೊಂದು 3 ಇಯರ್ಸ್ ಬರ್ಬೋದೇನೋ. ಓಕೆ, ಸೊ ಯಾ, ಇಟ್ಸ್ ನೈಸ್, ದ ವೆದರ್ ಇಸ್ ಸೋ ಗುಡ್. ಇನ್ನು ಆ ಕಡೆ ಸ್ವಲ್ಪ ಉದ್ದ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆ ಕಡೆ ಸ್ವಲ್ಪ ಹಳ್ಳ ಅಲ್ವಾ, ಅದಕ್ಕೆ ಆ ಕಡೆದು ಉದ್ದ ಅಂತ ಅನ್ನಿಸ್ತಾ ಇದೆ. ಈ ಕಡೆದು ಒಂದು ರೇಂಜಿಗೆ ಬರ್ತಾ ಇದೆ ಅಡಿಕೆದು. ತೆಂಗಿಂದು ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಸೊ ನಾನು ಇಲ್ಲಿಗೆ ಬರುವಾಗ ಅನ್ಕೋತಿದ್ದೆ, ಲೈಕ್ ಇಷ್ಟೊಂದು ಫುಲ್ ಅಂದರೆ ಈ ಥರ ಸರ್ಫೇಸ್ ಮೇಲೆ ನಡೆದ ಅಭ್ಯಾಸ ಇಲ್ಲ ಅಲ್ವಾ. ಸೊ ನಾರ್ಮಲ್ ಸರ್ಫೇಸಲ್ಲಿ ನಾವು ಯೂಶ್ವಲಿ ವಾಕ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ರನ್ನಿಂಗ್ ಮಾಡ್ತೀವಿ. ಬಟ್ ಇದ್ರ ಮೇಲೆಲ್ಲ ನಡೆದಾಡೋದು, ಓಡಾಡೋದು, ದ್ಯಾಟ್ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್, ಆಯಿತಾ. ನಾವೇನು ಎಕ್ಸಸೈಸೇ ಮಾಡೋದು ಬೇಡ, ಇಲ್ಲಿಂದಲ್ಲಿ ಓಡಾಡಿಬಿಟ್ರೆ ದ್ಯಾಟ್ ಈಸ್ ಮೋರ್ ದೆನ್ ಎನಫ್. ಸೊ ಐ ಥಿಂಕ್ ದ್ಯಾಟ್ ಈಸ್ ದ ರೀಸನ್ ಫಾರ್ಮರ್ಸ್ ತುಂಬ ಫಿಟ್ಟಾಗಿರ್ತಾರೆ ಅಂತ ಅನಿಸುತ್ತೆ. ಅವ್ರಿಗೆ ಯಾವುದು ಬೇಕಾಗಿಲ್ಲ. ಸೊ ನಾವು ಏನೂ ಆ ಥರ ಮಾಡೋದಿಲ್ಲ. ಸೊ ವಿ ಡೂ ಅ ಲಾಟ್ ಆಫ್ ಕಾರ್ಡಿಯೋ, ಅದು ಇದು ಅಂತ ಮಾಡ್ತೀವಿ. ಸೊ ಯಾ, ಇಟ್ಸ್ ನೈಸ್ ಟು ಬಿ ಹಿಯರ್. ಈ ನಮ್ಮಮ್ಮ ಅವರು ಒಂದು ಸೊಪ್ಪನ್ನು ಕೀಳ್ತಾ ಇದ್ದಾರೆ. ಅದು ಒಂದಲ್ಗೆ ಸೊಪ್ಪು, ಒಂದಲ್ಗೇನ ನನಗೆ ಗೊತ್ತಿಲ್ಲ ಇದು ಏನು ಪ್ರೊನೌನ್ಸಿಯೇಷನ್ ಅಂತ. ಹಾಂ, ಗಣಿಕೆನಾ? ಏನೋ ಗಣಿಕೆ ಸೊಪ್ಪು ಯೂಸ್. ಹಂಗಾರೆ ನಮ್ಮ ಮನೇಲಿ ಇವತ್ತು ಗಣಿಕೆ ಸೊಪ್ಪಿನ ಸಾಂಬಾರು ಇವತ್ತು. ಓಕೆ, ನನ್ನ ಇಂಟ್ರೆನ್ಸಿಕ್ ಥಾಟ್ಸ್ ನನಗೇನು ಹೇಳುತ್ತೆ ಅಂತ ಹೇಳ್ತೀನಿ. ವಾಟ್ ಇಫ್ ಇಲ್ಲೇನಾದರೂ ಹಾವು ಬಂದುಬಿಟ್ರೆ, ಮೊಸಳೆ ಬಂದುಬಿಟ್ರೆ, ಲೈಕ್ ಏನು ಮಾಡೋದು, ಲೈಕ್ ಹೆಂಗೆ ಎಸ್ಕೇಪ್ ಆಗೋದು, ಅದೆಲ್ಲ ನಂದು ಇಂಟ್ರೆನ್ಸಿಕ್ ಥಾಟ್ಸ್ ಅಂತ ಹೇಳ್ಬೋದು. ಹಿಂಗೆ ಎಸ್ಕೇಪ್ ಆಗೋದು, ಹಿಂಗೆ ಓಡೋದು,
ಆ ಥರ ನನಗೆ ಇಂಟ್ರೆನ್ಸಿಕ್ ಥಾಟ್ಸ್ ಬರ್ತಾ ಇರುತ್ತೆ ಅವಾಗವಾಗ ತಲೆಗೆ. ಇಲ್ಲಂತಲೇ ಅಲ್ಲ, ಎಲ್ಲ ಕಡೆ ಬರುತ್ತೆ. ಐ ಡೋಂಟ್ ನೋ ಲೈಕ್ ಯಾವ ಥರ ಅದು ನನ್ನ ಮೈಂಡಲ್ಲಿ ಕೂತ್ಕೊಂಡ್ಬಿಡಿದೆ ಅಂತ ಗೊತ್ತಿಲ್ಲ. ಲೈಕ್ ಐ ಕನ್ಸಿಡರ್ಡ್ ಆ್ಯಸ್ ಇಂಟ್ರೆನ್ಸಿಕ್ ಥಾಟ್ಸ್ ದ್ಯಾಟ್ ಎಲ್ಲರಿಗೂ ಅದು ಬರುತ್ತೆ ಅಲ್ವಾ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕದು ಸುಳಿ ಥರ ಕಾಣಿಸ್ತಾ ಇದೆ. ಈ ಎಲ್ಲ ಟಿ ವಿಲೆಲ್ಲ ನೋಡ್ತೀವಲ್ವ, ದ್ಯಾಟ್ ಕೆಲವರು ಸುಳಿ ಮಧ್ಯೆ ಸಿಗಾಕೊತಾರೆ ಅಂತ ಈಜೆಲ್ಲ ಹೊಡಿಯೋಕೆ ಹೋಗಿ. ಸೊ ಅದೆಲ್ಲ ನೋಡಿದಾಗ ಇಟ್ ಫೀಲ್ಸ್ ಲೈಕ್ ಓಕೆ, ಲೈಕ್ ಸಿನ್ಸ್ ಇಟ್ಸ್ ಸೋ ಕಾಮ್, ಬಟ್ ಯು ಕ್ಯಾನ್ ಪ್ರಿಟೆಂಡ್ ಅಲ್ವಾ ವಾಟ್ ಹ್ಯಾಪನ್ಸ್ ಅಂತ. ಆ ಥರ ನನಗೆ ಸ್ವಲ್ಪ ಇಂಟ್ರೆನ್ಸಿಕ್ ಥಾಟ್, ವಾಟ್ ಇಫ್ ಅ ಸ್ನೇಕ್ ಕಮ್ಸ್ ಯೋರ್, ಲೈಕ್ ಶುಡ್ ಐ ರನ್, ಲೈಕ್ ನಂದು ನೆಕ್ಸ್ಟ್ ಮೂವ್ಸ್ ಏನಾಗಿರಬೇಕು. ಸೊ ಆ ಥರ ಎಲ್ಲ ನಂಗೆ ಥಾಟ್ಸ್ ಬರುತ್ತೆ. ನಿಮಗೂ ಈ ಥರ ಏನಾದರೂ ಥಾಟ್ಸ್ ಬರುತ್ತಾ ಗಾಡಿ ಓಡಿಸುವಾಗ? ಕಾಮೆಂಟ್ ಮಾಡಿ. ಸೊ ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.